ಅದು ಏನೋ ಗೊತ್ತಿಲ್ಲ ನನಗೆ. ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ದರೋಡೆ ಮಾಡೋದು ಒಂದು ರೀತಿ ಹವ್ಯಾಸ ಯಾವ ರೀತಿ ನಡೀತಿದೆ ಅಂದರೆ 2016 ಸಿದ್ದರಾಮಯ್ಯನವರು 13ರಲ್ಲೇನು ಮುಖ್ಯಮಂತ್ರಿ ಆದರು. ಆಗಲೂ ನೆನಪಿಸ್ಕೊಡ್ತೀನಿ, ನೀವೆಲ್ಲ ಮರೆತರೋ ಏನೋ ಗೊತ್ತಿಲ್ಲ. ಮೈಸೂರಿನಲ್ಲಿ ಬಿಳಿಕೆರೆ ಹತ್ರ ಒಂದು ಬಸ್ಸನ್ನು ದಾಳಿ ಮಾಡಿ ಬಸ್ಸಲ್ಲಿದ್ದಂಥ ವ್ಯಕ್ತಿ ಹತ್ರ 3 ಕೋಟಿ ದರೋಡೆ ಮಾಡಿದಂಥ ಪ್ರಕರಣ ನಾನು ಬಹುಶಃ ವಿಧಾನಸಭೆಯಲ್ಲಿ ಆ ಸಂದರ್ಭದಲ್ಲೂ ನಾವು ಚರ್ಚೆ ಮಾಡಿದ್ದೀವಿ. ಈಗ ಮತ್ತೆ 2ನೇ ಬಾರಿ ಮುಖ್ಯಮಂತ್ರಿ ಆಗಿ ಪೊಲೀಸ್ ಇಲಾಖೆಯಿಂದ ಪ್ರತಿನಿತ್ಯ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವರೇ ದರೋಡೆ ಮಾಡ್ತಕ್ಕಂಥದ್ದಕ್ಕೆ ಚಿತಾವಣೆ ಏನಿದೆ. ಬಹುಶಃ ಮೊನ್ನೆ 7 ಕೋಟಿದು ಹೇಳಿದಾರಲ್ಲ ಅಶೋಕ್ ಅವರು, ಅದು ಯಾವುದೋ ಕಾರ್ನಲ್ಲಿ ಯಾವುದು GPS ಅಳವಡಿಸಿದ್ರು. ಆ GPS ಅಳವಡಿಸಿದ್ರಿಂದ ನಿಮ್ಗೆ 7 ಕೋಟಿ ದುಡ್ಡು ವಾಪಸ್ ಪಡೀಲಿಕ್ಕಾಯಿತು. ಎಲ್ಲಿದ್ದಾರೆ ಅಂತಲೇ ಟ್ರೇಸ್ ಔಟ್ ಮಾಡಿದ್ರು. ಬಹುಶಃ GPS ಇಲ್ಲದೆ ಹೋಗಿದ್ರೆ ಅದು ಎಲ್ಲಿಗೆ ಹೋಗ್ತಿತ್ತೋ ಗೊತ್ತಿಲ್ಲ. ಅದು ಸರ್ಕಾರದಿಂದ ಏನು ಅದಕ್ಕೆ ಶಾಬಾಷ್ಗಿರಿ ಅಂತಾರೆ ಒಂದು ಕಡೆ. ಇನ್ನೊಂದು ಕಡೆ ಬಹುಶಃ ಪರಪ್ಪನಗರ ಅಲ್ಲಿ ನಡೀತಿರ್ತಕ್ಕಂಥ ಘಟನೆಗಳು ಫಸ್ಟು ಒಂದು ಸಲ ನೀವು ಟಿ ವಿಲಿ ತೋರಿಸಿದ್ರಿ. ಆಗ ತೋರಿಸಿದಾಗ ಓನ್ಲಿ ಅದು ಯಾರೋ ಒಬ್ಬ ಟೆರರಿಸ್ಟ್ಗೆ ಮೊಬೈಲ್ ಫೋನ್ಗಳು ಕೊಟ್ಟವ್ರೆ, ಅವ್ನು ಕೇಳಿದ್ದೆಲ್ಲ ತಂದು ಕೊಡ್ತಾರೆ, ಇದೆಲ್ಲ ನೀವೇ ಬಿತ್ತರಿಸಿದಿರಿ. ಆಮೇಲೆ ಆ ಗಾಂಜಾ ಪಾಂಜಾ ಎಲ್ಲ ಸೇವನೆ ಮಾಡಿ ಅವರ ನೃತ್ಯ ಮಾಡ್ತಕ್ಕಂಥದ್ದೆಲ್ಲ ತೋರಿಸಿದ್ರಿ. ಈಗ 2ನೇ ಬಾರಿ ಇನ್ನೊಬ್ಬ ಮಂತ್ರಿ ಹೋದರು ಜೈಲಿಗೆ. 1ನೇ ಬಾರಿ ಗೃಹ ಸಚಿವರು ಹೋದರು. ಗೃಹ ಸಚಿವರು ಹೋಗಿ ಬಂದಮೇಲೆ ಈಗ ಮೊನ್ನೆ ಇನ್ನೊಬ್ಬ ಮಂತ್ರಿ ಹೋದರಲ್ಲಿ. ಮಂತ್ರಿ ಹೋಗಿ ಬಂದಮೇಲೆ ಈಗ ಬಾಟ್ಲ್ಗಳು ಪ್ರಿಪರೇಷನ್ ಆಗ್ತಿರ್ತಕ್ಕಂಥದ್ದನ್ನು ನೀವು ತೋರಿಸ್ತಾ ಇದ್ದೀರಿ. ಆ ಮಂತ್ರಿಯಲ್ಲಿ ಹೋಗಿದ್ದು ಯಾವ ತಪಾಸಣೆ ಮಾಡೋಕ್ಕೆ ಹೋದರು? ಇಲ್ಲ ಡಿಸ್ಟಿಲರಿನ ಪ್ರಾರಂಭ ಮಾಡಿ ಅಂತೇಳಿ ಡೈರೆಕ್ಷನ್ ಕೊಡೋಕೆ ಹೋಗಿದ್ರ? ಇದು ನಡೀತಾ ಇರ್ತಕ್ಕಂಥ ಕ್ವಾಲಿಟಿ ಚೆಕ್ ಮಾಡಲಿಕ್ಕೆ ಪಾಪ ಮೊನ್ನೆ ಅವ್ರು ನೀವು ಪಾಪ ಅದೆಂಥದ್ದು ಇಬ್ಬರು MLAಗಳು ಜೈಲವ್ರಂತ ಅವ್ರು ರುಜು ಹಾಕ್ಸೋಕೆ ಹೋಗೋರಂತ ನೀವು ಅಂತೀರಿ. ಅದು ಬಹುಶಃ ನೋಡಿದ್ರೆ ಈ ಕ್ವಾಲಿಟಿ ಚೆಕಪ್ ಹೋಗಿದ್ರು ಅಂತ ಕಾಣಿಸ್ತದೆ. ಬಾಟ್ಲ್ ಹೆಂಗೆ ನಡೀತಿದೆ ಅಂತ ಹೇಳಿ ಇದೇನು ಅರ್ಥ ಇದೆಯಾ? ಇದಕ್ಕೆ ಇದೊಂದು ಸರ್ಕಾರ ಅಂತ ಕರಿತೀರಾ? ಅಂದ ಇವತ್ತು ಹಲವಾರು ವಿಷಯಗಳು ಈ ಸರ್ಕಾರದಲ್ಲಿ ಅಕ್ರಮ ದಂಧೆಗಳೇ ನಡೀತಾ ಇದೆ. ಆ ಒಂದು ವಿಷಯಕ್ಕೋಗಿ ನಾವು ಉತ್ತರ ಕರ್ನಾಟಕದ ಜನಗಳಿಗೆ ಬೇಸರ ಆಗಬಾರ್ದು ಅಂತ ಹೇಳಿ ಪ್ರಥಮವಾಗಿ ಮೊದಲನೇ ಆದ್ಯತೆ ಉತ್ತರ ಕರ್ನಾಟಕಕ್ಕೆ ಕೊಡ್ತಕ್ಕಂಥ ನಿರ್ಧಾರ ಮಾಡಿ. ಉತ್ತರ ಕರ್ನಾಟಕ ಅಂದರೆ ನಮ್ಮ ಒಟ್ಟಾರೆ ಕರ್ನಾಟಕವೇ, ಬಟ್ ಆ ಭಾಗದಲ್ಲಿ ಒಂದು ಅನುಮಾನಗಳು ವ್ಯಕ್ತಪಡಿಸಿರೋದು ಆಗಬಾರ್ದು ಅಂತೇಳಿ ಇವತ್ತು ತೀರ್ಮಾನ ಮಾಡಿದ್ವಿ. ಅದು ಏನೋ ಗೊತ್ತಿಲ್ಲ ನನಗೆ. ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ದರೋಡೆ ಮಾಡೋದು ಒಂದು ರೀತಿ ಹವ್ಯಾಸ ಯಾವ ರೀತಿ ನಡೀತಿದೆ ಅಂದರೆ 2016 ಸಿದ್ದರಾಮಯ್ಯನವರು 13ರಲ್ಲೇನು ಮುಖ್ಯಮಂತ್ರಿ ಆದರು. ಆಗಲೂ ನೆನಪಿಸ್ಕೊಡ್ತೀನಿ, ನೀವೆಲ್ಲ ಮರೆತರೋ ಏನೋ ಗೊತ್ತಿಲ್ಲ. ಮೈಸೂರಿನಲ್ಲಿ ಬಿಳಿಕೆರೆ ಹತ್ರ ಒಂದು ಬಸ್ಸನ್ನು ದಾಳಿ ಮಾಡಿ ಬಸ್ಸಲ್ಲಿದ್ದಂಥ ವ್ಯಕ್ತಿ ಹತ್ರ 3 ಕೋಟಿ ದರೋಡೆ ಮಾಡಿದಂಥ ಪ್ರಕರಣ ನಾನು ಬಹುಶಃ ವಿಧಾನಸಭೆಯಲ್ಲಿ ಆ ಸಂದರ್ಭದಲ್ಲೂ ನಾವು ಚರ್ಚೆ ಮಾಡಿದ್ದೀವಿ. ಈಗ ಮತ್ತೆ 2ನೇ ಬಾರಿ ಮುಖ್ಯಮಂತ್ರಿ ಆಗಿ ಪೊಲೀಸ್ ಇಲಾಖೆಯಿಂದ ಪ್ರತಿನಿತ್ಯ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವರೇ ದರೋಡೆ ಮಾಡ್ತಕ್ಕಂಥದ್ದಕ್ಕೆ ಚಿತಾವಣೆ ಏನಿದೆ. ಬಹುಶಃ ಮೊನ್ನೆ 7 ಕೋಟಿದು ಹೇಳಿದಾರಲ್ಲ ಅಶೋಕ್ ಅವರು, ಅದು ಯಾವುದೋ ಕಾರ್ನಲ್ಲಿ ಯಾವುದು GPS ಅಳವಡಿಸಿದ್ರು. ಆ GPS ಅಳವಡಿಸಿದ್ರಿಂದ ನಿಮ್ಗೆ 7 ಕೋಟಿ ದುಡ್ಡು ವಾಪಸ್ ಪಡೀಲಿಕ್ಕಾಯಿತು. ಎಲ್ಲಿದ್ದಾರೆ ಅಂತಲೇ ಟ್ರೇಸ್ ಔಟ್ ಮಾಡಿದ್ರು. ಬಹುಶಃ GPS ಇಲ್ಲದೆ ಹೋಗಿದ್ರೆ ಅದು ಎಲ್ಲಿಗೆ ಹೋಗ್ತಿತ್ತೋ ಗೊತ್ತಿಲ್ಲ. ಅದು ಸರ್ಕಾರದಿಂದ ಏನು ಅದಕ್ಕೆ ಶಾಬಾಷ್ಗಿರಿ ಅಂತಾರೆ ಒಂದು ಕಡೆ. ಇನ್ನೊಂದು ಕಡೆ ಬಹುಶಃ ಪರಪ್ಪನಗರ ಅಲ್ಲಿ ನಡೀತಿರ್ತಕ್ಕಂಥ ಘಟನೆಗಳು ಫಸ್ಟು ಒಂದು ಸಲ ನೀವು ಟಿ ವಿಲಿ ತೋರಿಸಿದ್ರಿ. ಆಗ ತೋರಿಸಿದಾಗ ಓನ್ಲಿ ಅದು ಯಾರೋ ಒಬ್ಬ ಟೆರರಿಸ್ಟ್ಗೆ ಮೊಬೈಲ್ ಫೋನ್ಗಳು ಕೊಟ್ಟವ್ರೆ, ಅವ್ನು ಕೇಳಿದ್ದೆಲ್ಲ ತಂದು ಕೊಡ್ತಾರೆ, ಇದೆಲ್ಲ ನೀವೇ ಬಿತ್ತರಿಸಿದಿರಿ. ಆಮೇಲೆ ಆ ಗಾಂಜಾ ಪಾಂಜಾ ಎಲ್ಲ ಸೇವನೆ ಮಾಡಿ ಅವರ ನೃತ್ಯ ಮಾಡ್ತಕ್ಕಂಥದ್ದೆಲ್ಲ ತೋರಿಸಿದ್ರಿ. ಈಗ 2ನೇ ಬಾರಿ ಇನ್ನೊಬ್ಬ ಮಂತ್ರಿ ಹೋದರು ಜೈಲಿಗೆ. 1ನೇ ಬಾರಿ ಗೃಹ ಸಚಿವರು ಹೋದರು. ಗೃಹ ಸಚಿವರು ಹೋಗಿ ಬಂದಮೇಲೆ ಈಗ ಮೊನ್ನೆ ಇನ್ನೊಬ್ಬ ಮಂತ್ರಿ ಹೋದರಲ್ಲಿ. ಮಂತ್ರಿ ಹೋಗಿ ಬಂದಮೇಲೆ ಈಗ ಬಾಟ್ಲ್ಗಳು ಪ್ರಿಪರೇಷನ್ ಆಗ್ತಿರ್ತಕ್ಕಂಥದ್ದನ್ನು ನೀವು ತೋರಿಸ್ತಾ ಇದ್ದೀರಿ. ಆ ಮಂತ್ರಿಯಲ್ಲಿ ಹೋಗಿದ್ದು ಯಾವ ತಪಾಸಣೆ ಮಾಡೋಕ್ಕೆ ಹೋದರು? ಇಲ್ಲ ಡಿಸ್ಟಿಲರಿನ ಪ್ರಾರಂಭ ಮಾಡಿ ಅಂತೇಳಿ ಡೈರೆಕ್ಷನ್ ಕೊಡೋಕೆ ಹೋಗಿದ್ರ? ಇದು ನಡೀತಾ ಇರ್ತಕ್ಕಂಥ ಕ್ವಾಲಿಟಿ ಚೆಕ್ ಮಾಡಲಿಕ್ಕೆ ಪಾಪ ಮೊನ್ನೆ ಅವ್ರು ನೀವು ಪಾಪ ಅದೆಂಥದ್ದು ಇಬ್ಬರು MLAಗಳು ಜೈಲವ್ರಂತ ಅವ್ರು ರುಜು ಹಾಕ್ಸೋಕೆ ಹೋಗೋರಂತ ನೀವು ಅಂತೀರಿ. ಅದು ಬಹುಶಃ ನೋಡಿದ್ರೆ ಈ ಕ್ವಾಲಿಟಿ ಚೆಕಪ್ ಹೋಗಿದ್ರು ಅಂತ ಕಾಣಿಸ್ತದೆ. ಬಾಟ್ಲ್ ಹೆಂಗೆ ನಡೀತಿದೆ ಅಂತ ಹೇಳಿ ಇದೇನು ಅರ್ಥ ಇದೆಯಾ? ಇದಕ್ಕೆ
ಇದೊಂದು ಸರ್ಕಾರ ಅಂತ ಕರಿತೀರ? ಅಂದ ಇವತ್ತು ಹಲವಾರು ವಿಷಯಗಳು ಈ ಸರ್ಕಾರದಲ್ಲಿ ಅಕ್ರಮ ದಂಧೆಗಳೇ ನಡೀತಾ ಇದೆ. ಆ ಒಂದು ವಿಷಯಕ್ಕೋಗಿ ನಾವು ಉತ್ತರ ಕರ್ನಾಟಕದ ಜನಗಳಿಗೆ ಬೇಸರ ಆಗಬಾರ್ದು ಅಂತ ಹೇಳಿ ಪ್ರಥಮವಾಗಿ ಮೊದಲನೇ ಆದ್ಯತೆ ಉತ್ತರ ಕರ್ನಾಟಕಕ್ಕೆ ಕೊಡ್ತಕ್ಕಂಥ ನಿರ್ಧಾರ ಮಾಡಿ. ಉತ್ತರ ಕರ್ನಾಟಕ ಅಂದರೆ ನಮ್ಮ ಒಟ್ಟಾರೆ ಕರ್ನಾಟಕವೇ, ಬಟ್ ಆ ಭಾಗದಲ್ಲಿ ಒಂದು ಅನುಮಾನಗಳು ವ್ಯಕ್ತಪಡಿಸಿರೋದು ಆಗಬಾರ್ದು ಅಂತೇಳಿ ಇವತ್ತು ತೀರ್ಮಾನ ಮಾಡಿದ್ವಿ. ಅದು ಏನೋ ಗೊತ್ತಿಲ್ಲ ನನಗೆ. ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ದರೋಡೆ ಮಾಡೋದು ಒಂದು ರೀತಿ ಹವ್ಯಾಸ ಯಾವ ರೀತಿ ನಡೀತಿದೆ ಅಂದರೆ 2016 ಸಿದ್ದರಾಮಯ್ಯನವರು 13ರಲ್ಲೇನು ಮುಖ್ಯಮಂತ್ರಿ ಆದರು. ಆಗಲೂ ನೆನಪಿಸ್ಕೊಡ್ತೀನಿ, ನೀವೆಲ್ಲ ಮರೆತರೋ ಏನೋ ಗೊತ್ತಿಲ್ಲ. ಮೈಸೂರಿನಲ್ಲಿ ಬಿಳಿಕೆರೆ ಹತ್ರ ಒಂದು ಬಸ್ಸನ್ನು ದಾಳಿ ಮಾಡಿ ಬಸ್ಸಲ್ಲಿದ್ದಂಥ ವ್ಯಕ್ತಿ ಹತ್ರ 3 ಕೋಟಿ ದರೋಡೆ ಮಾಡಿದಂಥ ಪ್ರಕರಣ ನಾನು ಬಹುಶಃ ವಿಧಾನಸಭೆಯಲ್ಲಿ ಆ ಸಂದರ್ಭದಲ್ಲೂ ನಾವು ಚರ್ಚೆ ಮಾಡಿದ್ದೀವಿ. ಈಗ ಮತ್ತೆ 2ನೇ ಬಾರಿ ಮುಖ್ಯಮಂತ್ರಿ ಆಗಿ ಪೊಲೀಸ್ ಇಲಾಖೆಯಿಂದ ಪ್ರತಿನಿತ್ಯ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವರೇ ದರೋಡೆ ಮಾಡ್ತಕ್ಕಂಥದ್ದಕ್ಕೆ ಚಿತಾವಣೆ ಏನಿದೆ. ಬಹುಶಃ ಮೊನ್ನೆ 7 ಕೋಟಿದು ಹೇಳಿದ್ರಲ್ಲ ಅಶೋಕ್ ಅವರು, ಅದು ಯಾವುದೋ ಕಾರ್ನಲ್ಲಿ ಯಾವುದು GPS ಅಳವಡಿಸಿದ್ರು. ಆ GPS ಅಳವಡಿಸಿದ್ರಿಂದ ನಿಮ್ಗೆ 7 ಕೋಟಿ ದುಡ್ಡು ವಾಪಸ್ ಪಡೀಲಿಕ್ಕಾಯಿತು. ಎಲ್ಲಿದ್ದಾರೆ ಅಂತಲೇ ಟ್ರೇಸ್ ಔಟ್ ಮಾಡಿದ್ರು. ಬಹುಶಃ GPS ಇಲ್ಲದೆ ಹೋಗಿದ್ರೆ ಅದು ಎಲ್ಲಿಗೆ ಹೋಗ್ತಿತ್ತೋ ಗೊತ್ತಿಲ್ಲ. ಅದು ಸರ್ಕಾರದಿಂದ ಏನು ಅದಕ್ಕೆ ಶಾಬಾಷ್ಗಿರಿ ಅಂತಾರೆ ಒಂದು ಕಡೆ. ಇನ್ನೊಂದು ಕಡೆ ಬಹುಶಃ ಪರಪ್ಪನಗರ ಅಲ್ಲಿ ನಡೀತಿರ್ತಕ್ಕಂಥ ಘಟನೆಗಳು ಫಸ್ಟು ಒಂದು ಸಲ ನೀವು ಟಿ ವಿಲಿ ತೋರಿಸಿದ್ರಿ. ಆಗ ತೋರಿಸಿದಾಗ ಓನ್ಲಿ ಅದು ಯಾರೋ ಒಬ್ಬ ಟೆರರಿಸ್ಟ್ಗೆ ಮೊಬೈಲ್ ಫೋನ್ಗಳು ಕೊಟ್ಟವ್ರೆ, ಅವ್ನು ಕೇಳಿದ್ದೆಲ್ಲ ತಂದು ಕೊಡ್ತಾರೆ, ಇದೆಲ್ಲ ನೀವೇ ಬಿತ್ತರಿಸಿದಿರಿ. ಆಮೇಲೆ ಆ ಗಾಂಜಾ ಪಾಂಜಾ ಎಲ್ಲ ಸೇವನೆ ಮಾಡಿ ಅವರ ನೃತ್ಯ ಮಾಡ್ತಕ್ಕಂಥದ್ದೆಲ್ಲ ತೋರಿಸಿದಿರಿ. ಈಗ 2ನೇ ಬಾರಿ ಇನ್ನೊಬ್ಬ ಮಂತ್ರಿ ಹೋದರು ಜೈಲಿಗೆ. ಮೊದಲನೇ ಬಾರಿ ಗೃಹ ಸಚಿವರು ಹೋದರು. ಗೃಹ ಸಚಿವರು ಹೋಗಿ ಬಂದಮೇಲೆ ಈಗ ಮೊನ್ನೆ ಇನ್ನೊಬ್ಬ ಮಂತ್ರಿ ಹೋದರಲ್ಲಿ. ಮಂತ್ರಿ ಹೋಗಿ ಬಂದಮೇಲೆ ಈಗ ಬಾಟ್ಲ್ಗಳು ಪ್ರಿಪರೇಷನ್ ಆಗ್ತಿರ್ತಕ್ಕಂಥದ್ದನ್ನು ನೀವು ತೋರಿಸ್ತಾ ಇದ್ದೀರಿ. ಆ ಮಂತ್ರಿಯಲ್ಲಿ ಹೋಗಿದ್ದು ಯಾವ ತಪಾಸಣೆ ಮಾಡೋಕ್ಕೆ ಹೋದರು? ಇಲ್ಲ ಡಿಸ್ಟಿಲರಿನ ಪ್ರಾರಂಭ ಮಾಡಿ ಅಂತೇಳಿ ಡೈರೆಕ್ಷನ್ ಕೊಡೋಕೆ ಹೋಗಿದ್ರ? ಇದು ನಡೀತಾ ಇರ್ತಕ್ಕಂಥ ಕ್ವಾಲಿಟಿ ಚೆಕ್ ಮಾಡಲಿಕ್ಕೆ ಪಾಪ ಮೊನ್ನೆ ಅವ್ರು ನೀವು ಪಾಪ ಅದೆಂಥದ್ದು ಇಬ್ಬರು MLAಗಳು ಜೈಲವರಂತ ಅವ್ರು ರುಜು ಹಾಕ್ಸೋಕೆ ಹೋಗೋರಂತ ನೀವು ಅಂತೀರಿ. ಅದು ಬಹುಶಃ ನೋಡಿದ್ರೆ ಈ ಕ್ವಾಲಿಟಿ ಚೆಕಪ್ಗೆ ಹೋಗಿದ್ರು ಅಂತ ಕಾಣಿಸ್ತದೆ. ಬಾಟ್ಲ್ ಹೆಂಗೆ ನಡೀತಿದೆ ಅಂತ ಹೇಳಿ ಇದೇನು ಅರ್ಥ ಇದೆಯಾ ಇದಕ್ಕೆ? ಇದೊಂದು ಸರ್ಕಾರ ಅಂತ ಕರಿತೀರ? ಅಂದ ಇವತ್ತು ಹಲವಾರು ವಿಷಯಗಳು ಈ ಸರ್ಕಾರದಲ್ಲಿ ಅಕ್ರಮ ದಂಧೆಗಳೇ ನಡೀತಾ ಇದೆ. ಆ ಒಂದು ವಿಷಯಕ್ಕೋಗಿ ನಾವು ಉತ್ತರ ಕರ್ನಾಟಕದ ಜನಗಳಿಗೆ ಬೇಸರ ಆಗಬಾರ್ದು ಅಂತ ಹೇಳಿ ಪ್ರಥಮವಾಗಿ ಮೊದಲನೇ ಆದ್ಯತೆ ಉತ್ತರ ಕರ್ನಾಟಕಕ್ಕೆ ಕೊಡ್ತಕ್ಕಂಥ ನಿರ್ಧಾರ ಮಾಡಿ. ಉತ್ತರ ಕರ್ನಾಟಕ ಅಂದರೆ ನಮ್ಮ ಒಟ್ಟಾರೆ ಕರ್ನಾಟಕವೇ, ಬಟ್ ಆ ಭಾಗದಲ್ಲಿ ಒಂದು ಅನುಮಾನಗಳು ವ್ಯಕ್ತಪಡಿಸಿರೋದು ಆಗಬಾರ್ದು ಅಂತೇಳಿ ಇವತ್ತು ತೀರ್ಮಾನ ಮಾಡಿದ್ವಿ.